ಮೌಲಾನಾ ಮಸೂದ್ ಅಜರ್ನ ಕುಟುಂಬ ಭಾರತ ನಡೆಸಿದ ದಾಳಿಯಲ್ಲಿ ಸರ್ವನಾಶ. ಆತನ ಕುಟುಂಬದ 10 ಮಂದಿಯನ್ನ ಹೊಡೆದು ಉರುಳಿಸಲಾಗಿದೆ. ಪಾಕಿಸ್ತಾನದ ಬಲ್ವಾಪುರ್ನಲ್ಲಿ ನಡೆದ ಅಟ್ಯಾಕ್ ಇದು ಟಾರ್ಗೆಟ್ ನಂಬರ್ 1. ಈ 9 ಟಾರ್ಗೆಟ್ಗಳನ್ನ ಏನಿವತ್ತು ಹೊಡೆದು ಉರುಳಿಸಲಾಗಿದೆ. ಆ ಪೈಕಿ ಟಾರ್ಗೆಟ್ ನಂಬರ್ 1 ಸುಬಾನಲ್ಲಾ ನೆಲೆ ಬಹವಲ್ಪುರ್. ಇಲ್ಲಿ ಮೌಲಾನಾ ಮಸೂದ್ ಅಜರ್ನ ಕುಟುಂಬಸ್ಥರು ನೆಲೆಸಿದ್ರು. ಇನ್ನು ಮೌಲಾನಾ ಮಸೂದ್ ಅಜರ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ಮುಖಂಡ. ಭಾರತದಲ್ಲಿ ನಡೆದಂತಹ ಅನೇಕ ದಾಳಿಗಳಿಗೆ ಮಾಸ್ಟರ್ ಮೈಂಡ್ ಈತನೇ. ಈತನ ಕುಟುಂಬದ 10 ಮಂದಿಯನ್ನ ಹೊಡೆದು ಉರುಳಿಸಲಾಗಿದೆ. ಭಾರತ ಸರ್ಕಾರ ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತಿನ ಈ ಆಪರೇಷನ್ ಸಿಂಧೂರದ ಮೂಲಕ ಜಗತ್ತಿಗೆ ರವಾನೆ ಮಾಡ್ತಾ ಇದೆ. ಇನ್ ಪರ್ಟಿಕ್ಯುಲರ್ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದೆ. ಕೇವಲ ಉಗ್ರಗಾಮಿಗಳು ಮಾತ್ರವಲ್ಲ, ಅವರನ್ನ ಪೋಷಿಸುವವರು, ಅವರನ್ನ ಬೆಂಬಲಿಸುವವರು ಎಲ್ಲರಿಗೂ ಕೂಡ ಭಾರತದಿಂದ ಇದೇ ರೀತಿಯ ತಕ್ಕ ಶಾಸ್ತಿ ನಿಶ್ಚಿತ ಅನ್ನೋ ಸ್ಪಷ್ಟ ಸಂದೇಶ. ಯಾವ ರೀತಿ ಭಾರತದ ಪಹಲ್ಗಾಂವ್ನಲ್ಲಿ ಅಮಾಯಕ ಭಾರತೀಯ ಹಿಂದೂ ನಾಗರಿಕರ ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ರು, ತಮ್ಮ ಮನೆ ಜನರನ್ನ ಕಣ್ಣು ಮುಂದೆ ಉಗ್ರರು ಕೊಲ್ತಾ ಇರೋದನ್ನ ಗಮನಿಸಿ ಕಣ್ಣೀರು ಹಾಕಿದ್ರು. ಅದೇ ರೀತಿ ಈ ಉಗ್ರಗಾಮಿಗಳು, ಅವರನ್ನ ಪೋಷಿಸುವವರು, ಅವರ ಕುಟುಂಬಸ್ಥರು ಎಲ್ಲರೂ ಕಣ್ಣೀರು ಹಾಕೋದನ್ನ, ಅವರ ರಕ್ತ ನೆಲಕ್ಕೆ ಚಿಮ್ಮೋದನ್ನ ಭಾರತೀಯರು ಕಂಡೇ ಕಾಣ್ತಾರೆ ಅನ್ನೋ ಭರವಸೆಯನ್ನ ಇವತ್ತಿನ ಈ ಆಪರೇಷನ್ ಸಿಂಧೂರ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಮೌಲಾನಾ ಮಸೂದ್ ಅಜರ್ನ ಕುಟುಂಬದ 10 ಮಂದಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರದಲ್ಲಿ ಹತರಾಗಿದ್ದಾರೆ. ಬಹವಲ್ಪುರ್ನಲ್ಲಿ ನಡೆದ ದಾಳಿ, ಆ ಫೋಟೋ ಒಂದು ಮಿಸ್ಟೇಕ್ ಆಗಿ ಹೋಗಿದೆ. ಅದನ್ನ ತಕ್ಷಣ ಸರಿಪಡಿಸೋ ಕಾರ್ಯ ಮಾಡಲಾಗುತ್ತೆ. ಹಫೀಜ್ ಸಯೀದ್ನ ಬಹುಶಃ ಫೋಟೋ ಹೋಗಿದೆ, ಅದರ ಬದಲಿಗೆ ಮೌಲಾನಾ ಮಸೂದ್ ಅಜರ್ ಆತನ ಫೋಟೋ ಅತಿ ಶೀಘ್ರದಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಈ ಮಸೂದ್ ಅಜರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಓಕೆ, ಜಯಪ್ರಕಾಶ್ ಶೆಟ್ಟಿ ನಮ್ಮ ಜೊತೆ ಲೈವ್ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಯಪ್ರಕಾಶ್ ಶೆಟ್ರೆ, ಈಗಾಗಲೇ ಸ್ಮಿತಾ ಹೇಳ್ತಾ ಇದ್ರು ಮಸೂದ್ ಅಜರ್ ಹೇಗೆ ಆತನ ಕುಟುಂಬದ 10 ಮಂದಿ ಸತ್ತಿದ್ದಾರೆ ಅಂತ. ಮಸೂದ್ ಅಜರ್ ಸತ್ತಿದ್ದಾನ ಅಂತ ನಮಗೆ ಬೇಕು. ನೀವು ಬೆಳಗ್ಗೆ ಹೇಳ್ತಾ ಇದ್ರಿ ಅವನ ತಲೆ ಒಂದು ನೋಡ್ಬೇಕಾಗಿತ್ತು ಅಂತ. ಎನಿವೆ, ಸಹಜವಾಗಿ ಹಾಗನ್ಸುತ್ತೆ ಉಗ್ರ ಕೃತ್ಯಗಳನ್ನ ನೋಡಿ ಈ ಬಹಳ ಅತಿ ದೊಡ್ಡ ಒಂದು ಯಶಸ್ಸು ಭಾರತಕ್ಕೆ ಅಂತ ಹೇಳಬಹುದು. ಮಸೂದ್ ಅಜರ್ ಆತನ 10 ಜನ ಫ್ಯಾಮಿಲಿ ಧರಾಶಾಯಿಯಾಗಿದ್ದಾರೆ. ಒಂದು ರೀತಿಯಲ್ಲಿ ಅವರನ್ನು ಕೊಂದು ಬಿಸಾಕಲಾಗಿದೆ. ನಿಜವಾಗಲೂ ಸಂಭ್ರಮ ಪಡಬೇಕಾದಂತ ವಿಚಾರ ಇಬ್ಬರು ಹೇಳ್ತಾ ಇದ್ರಿ, ಮತ್ತು ಇಡೀ ರಾಜ್ಯದ ಜನತೆಗೆ ಹೇಳುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಈತನೇ ಮಾಸ್ಟರ್ ಮೈಂಡ್. 2001ರ ಪಾರ್ಲಿಮೆಂಟ್ ಅಟ್ಯಾಕ್, 2008ರ ಮುಂಬೈ ಅಟ್ಯಾಕ್, ಪುಲ್ವಾಮಾ ದಾಳಿ, ಪಠಾನ್ಕೋಟ್ ದಾಳಿ ಮತ್ತು ಜಮ್ಮು ಕಾಶ್ಮೀರ ಅಸೆಂಬ್ಲಿ ಮೇಲೆ 1994ರಲ್ಲಿ ಈತನನ್ನ ಅನಂತನಾಗ್ ಜಿಲ್ಲೆಯಲ್ಲಿ ಈತ ಮಾಡ್ತಾ ಇದ್ದಂತಹ ಭಯೋತ್ಪಾದಕ ಚಟುವಟಿಕೆಗಳಿಗೆ ಈತನನ್ನು ಅರೆಸ್ಟ್ ಮಾಡಲಾಗಿರುತ್ತೆ. ನಿಮ್ಗೆ ಗೊತ್ತಿರಬಹುದು ಶ್ರೀಲಕ್ಷ್ಮಿ ಸ್ಮಿತಾ, 1994ರಲ್ಲಿ ಈತನನ್ನ ಅರೆಸ್ಟ್ ಮಾಡಿಡಲಾಗುತ್ತೆ. ಆದರೆ 1999ರಲ್ಲಿ ಈತನ ತಮ್ಮ, ಆತನ ಹೆಸರು ಬರುತ್ತೆ ಅಬ್ದುಲ್ ರೌಫ್ ಅಸ್ಕರ್, ಕಠ್ಮಂಡುಗೆ ಹೋಗ್ತಾ ಇದ್ದಂತಹ ವಿಮಾನವನ್ನ ಅಪಹರಣ ಮಾಡಿ ಕಂದಹಾರ್ಗೆ ಕರ್ಕೊಂಡು ಹೋಗ್ತಾನೆ. ಕಂದಹಾರ್ಗೆ ಕರ್ಕೊಂಡು ಹೋಗಿ 176 ಮಂದಿ ಪ್ರಯಾಣಿಕರಿರ್ತಾರೆ. ಅದರಲ್ಲಿ ಈತನನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿತಾರೆ. ಆದ್ರೂ ಭಾರತ ಸರ್ಕಾರ ಆ ಟೈಮಲ್ಲಿ ಒಪ್ಪೋದಿಲ್ಲ. ಜಸ್ವಂತ್ ಸಿಂಗ್ ರಕ್ಷಣಾ ಸಚಿವರಾಗಿರ್ತಾರೆ. ಆಗ ಮುಫ್ತಿ ಮೊಹಮ್ಮದ್ ಸಯೀದ್ ಭಾರತದ ಗೃಹ ಸಚಿವರಾಗಿರ್ತಾರೆ. ಆತನ ಮಗಳನ್ನ ಅಪಹರಣ ಮಾಡ್ತಾನೆ. ಆತನ ಮಗಳನ್ನ ಅಪಹರಿಸಲಾಗತ್ತೆ. ಆಗ ಭಾರತ ಸರ್ಕಾರ ಸಂದಿಗ್ಧತೆಗೆ ಸಿಲುಕತ್ತೆ. ಆಗ ಈತನ ಜೊತೆ 3 ಟೆರರಿಸ್ಟ್ಗಳನ್ನ ಬಿಡುಗಡೆ ಮಾಡಬೇಕಾಗತ್ತೆ. ಈಗ ಅದೇ ಮುಫ್ತಿ ಮೊಹಮ್ಮದ್ ಸಯೀದ್ ಮಗಳು ಜಮ್ಮು ಕಾಶ್ಮೀರದಲ್ಲಿ ಏನಿದ್ದಾರೆ, ಈಗ ಮೆಹಬೂಬಾ ಮುಫ್ತಿ ಆಕೆಯ ತಂಗಿ, ಆಕೆಯನ್ನ ಅಪಹರಣ ಮಾಡಲಾಗತ್ತೆ. ನನಗೀಗಲೂ ಕಣ್ಣಿಗೆ ಕಟ್ಟದಂಗೆ ನೆನಪಿದೆ ಮುಫ್ತಿ ಮೊಹಮ್ಮದ್ ಸಯೀದ್ ಆ ಬಿಡುಗಡೆಯಾದ ನಂತರ ಮಗಳನ್ನ ತಪ್ಪಿಕೊಂಡಂತ ರೀತಿ.
ಈ ಸಂದರ್ಭದಲ್ಲಿ ಆತನನ್ನು ಬಿಡುಗಡೆ ಮಾಡಲಾಗುತ್ತೆ 1999ರಲ್ಲಿ ಆತನನ್ನು ಬಿಡುಗಡೆ ಮಾಡಲಾಗುತ್ತೆ. 176 ಪ್ರಯಾಣಿಕರಿಗಿಂತ ಜಾಸ್ತಿಯಾಗಿ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಮಗಳನ್ನ ಉಳಿಸಿಕೊಳ್ಳುವಂತ ದೃಷ್ಟಿಯಿಂದ to becoming the first nation to land near the south pole of moon, our journey has been remarkable. Our rockets carry more than payloads. They carry the dreams of 1.4 billion Indians. India's achievements are significant scientific milestones. Beyond that, they are proof that the human spirit can defy gravity. India made history by reaching Mars on its first attempt in 2014. Chandrayaan-1 helped discover water on the moon. Chandrayaan-2 gave us the highest resolution images of the moon. Chandrayaan-3 increased our understanding of the lunar south pole. We built cryogenic engines in a record time. We launched 100 satellites in a single mission. We have launched over 400 satellites for 34 nations on our launch vehicles. This year, we docked. Friends, India's space journey is not about racing others. It is about reaching higher together. Together, we share a common goal to explore space for the good of humanity. We launch a satellite for the South Asian nations. Now, the G20 satellite mission announced during our presidency will be a gift to the global South. We continue to march ahead with renewed confidence, pushing the boundaries of scientific exploration. Our first human space flight mission, Gaganyaan, highlights our nation's rising aspirations. In coming weeks, an Indian astronaut will travel to space as part of a joint ISRO-NASA mission to the International Space Stations. By 2035, the Bharatiya Antariksh Station will open new frontiers in research and global cooperation. By 2040, an Indian's footprints will be on the moon. Mars and Venus are also on our radar. Friends, for India, space is about exploration as well as about empowerment. It empowers governance, enhances livelihoods, and inspires generations. From fishermen alerts to Gati Shakti platform, from railway safety to weather forecasting, our satellites look out for the welfare of every Indian. We have opened our space sector to startups, entrepreneurs, and young minds. Today, India has over 250 space startups. They are contributing to cutting-edge advancements in satellite technology, propulsion systems, imaging,
and much more. And you know, it is even more inspiring that many of our missions are being led by women scientists. Friends, India's space vision is grounded in the ancient wisdom of Vasudhaiv Kutumbakam. That is, the world is one family. We strive not just for our own growth, but to enrich global knowledge, address common challenges, and inspire future generations. India stands for dreaming together, building together, and reaching for the stars together. Let us together write a new chapter in space exploration, guided by science and shared dreams for a better tomorrow. I wish you all a very pleasant and productive stay in India. Thank you. Collective progress. ಪ್ರಧಾನಿ ಮೋದಿ ಒಂದು journey. ಬ್ಯೂಟಿಫುಲ್ ಆದಂತ ಶಾರ್ಟ್ ಅಂಡ್ ಸ್ವೀಟ್ ಸ್ಪೀಚ್ ಮಾಡಿದ್ರು. ಪ್ರಧಾನಿ ಮೋದಿ ಅವರ ಭಾಷಣದ ಜಿಸ್ಟ್ ನಾವು ನೋಡ್ತಾ ಇದ್ರೆ ಒಂದು ಚಿಕ್ಕ ಭಾಷಣ, ಆದ್ರೆ ಬಹಳ ಬಹಳ ಪ್ರಮುಖವಾದಂತಹ ಭಾಷಣವನ್ನ ಮಾಡಿದ್ರು. ಅವರ 3 ದೇಶಗಳ ಟೂರ್ ಕ್ಯಾನ್ಸಲ್ ಆಗಿದೆ, ಬದಲಾಗಿ ಇಡೀ ಜಗತ್ತನ್ನ